ಸೊ ಇದು ಬಂದು ವೆಡ್ನೆಸ್ಡೇ ನೈಟ್ ಈಗ 9:30 ಆಗಿದೆ. ಮೆಹಂದಿ ಹಾಕೋ ಇಂಟ್ರೆಸ್ಟೇ ಇರಲಿಲ್ಲ, ಕೆಲಸ ಮಾಡಿ ಸಾಕಾಗ್ಬಿಟ್ಟಿತ್ತಲ್ಲ, ಸುಮ್ಮನೆ ಆಗಿಬಿಟ್ಟಿದ್ದೆ. ಬಟ್ ಪ್ರತಿ ಹಬ್ಬಕ್ಕೂ ಅವಳಿಗೆ ಮೆಹಂದಿ ಹಾಕ್ತಾ ಇರ್ತೀನಿ, ನನಗೊಂಥರ ಖುಷಿ ಅವಳಿಗೆ ಮೆಹಂದಿ ಹಾಕೋದು. ಸೊ ಆಗ್ತಾನೆ ಇರಲಿಲ್ಲ, ಸಿಂಪಲಾಗಿ ಯಾವುದಾದ್ರೂ ಒಂದು ಮೆಹಂದಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ಒಂದು 10:30 ಆಯಿತು ನಾನು ಇವಳಿಗೆ ಎರಡು ಕೈಗೂ ಹಾಕೋ ಅಷ್ಟರಲ್ಲಿ. ಸೊ ನನಗೂ ಒಂಥರ ಇಂಟ್ರೆಸ್ಟ್ ಆಯಿತು ಮೆಹಂದಿ ನೋಡಿಬಿಟ್ಟು. ಸೊ ನಾನು ಕೂಡ ಮೆಹಂದಿ ಹಾಕ್ಕೊಂಡೆ. ನೆಕ್ಸ್ಟ್ ವಿಡಿಯೋ ಬಂದು ಥರ್ಸ್ಡೇ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ಆಲ್ ಆಫ್ ಯು ಗುಡ್. ಇದು ಥರ್ಸ್ಡೇ ಮಾರ್ನಿಂಗು. ಸೊ ಇನ್ನೂ ನಾನು ಏನೂ ಕೆಲಸ ಮಾಡಿಲ್ಲ. ಜಸ್ಟ್ ನನ್ನ ಮಗನಿಗೆ ಇವತ್ತು ಪ್ರೋಗ್ರಾಮ್ ನಡೀತಾ ಇದೆ, August 15th ಅಲ್ವಾ, ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಸೊ ಅವನು ಕೂಡ ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅವನಿಗೆ. ಸೊ ಅವನು ಹೋಗಿದ್ದಾನೆ. ಅವನೇನು 10:30 ಅಷ್ಟರಲ್ಲಿ ಬಂದುಬಿಡ್ತಾನೆ. ಅವ್ನಿಗೇನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಸ್ನ್ಯಾಕ್ಸ್ ಒಂದು ಕಟ್ ಕಳಿಸಿದ್ದೀನಿ. ಈಗ ನಾನು ರೈಸ್ಗೆ ಇಟ್ಕೊಂಡಿದ್ದೀನಿ, ಫಸ್ಟ್ ರೈಸ್ಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಹುಳ್ಳಿಕಾಳು ಬೇಯಿಸಿಟ್ಟಿದ್ದೀನಿ. ಹಾಗೆ ಈಗ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಮಾಡಿಬಿಟ್ಟು ಅನ್ನ ಮೊಸರು ಒಗ್ಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಪೂರ್ತಿ ಎಣ್ಣೆ ಸರ್ಕೊಂಡ್ಬಿಟ್ಟಿದ್ದೀನಿ. ನಾನು ಸ್ವಲ್ಪ ಎದ್ದಾಗ ಬಂದು 6 ಆಗಿತ್ತು. ಇವತ್ತೇನು ಬೇಗ ಎದ್ದಿಲ್ಲ, ರಾಯರ ಮಠಕ್ಕೂ ಏನು ಹೋಗ್ತಾ ಇಲ್ಲ. ಇನ್ನು ಸಂಜೆ ನೈಟೆಲ್ಲ ರೆಡಿ ಮಾಡೋದು ಎಲ್ಲ ರಾತ್ರಿ ಎಲ್ಲ ನಿದ್ದೆಗೆ ಇಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಈಗ ಬ್ರೇಕ್ಫಾಸ್ಟ್ ಒಂದು ಮುಗಿಸ್ಕೊಂಡು ಇನ್ನು ಕೆಲಸಗಳದು ಇದು ಏನಾದ್ರು ತರೋದೆಲ್ಲ ಇದ್ದೆ. ಇನ್ನು ನಮ್ಮ ಮನೆಯವರು ಕೆಳಗಡೆ ಸೈಟ್ ಹತ್ರ ತುಂಬ ಹುಲ್ಲೆಲ್ಲ ಬೆಳ್ಕೊಂಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅದನ್ನು ಅವ್ರಿಗೆ ಇವತ್ತು ರಜೆ ಇದೆಯಲ್ಲ, ಸೊ ಅವ್ರು ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಕೂತಿದ್ದಾರೆ. ನನ್ನ ಮಗಳು ಮನೆ ಹತ್ರನೇ ಇದ್ದಾಳೆ. ಸೊ ಒಂದು 3 ದಿನ ಮಳೆ ಬರೋಂಗಿಲ್ಲ, ಅಲ್ಲೆಲ್ಲ ತುಂಬ ಹುಲ್ಲು ಬೆಳ್ಕೊಂಬಿಟ್ಟಿರುತ್ತಲ್ಲ. ಸೊ ಅದನ್ನು ಕ್ಲೀನ್ ಮಾಡ್ಕೊತಾ ಕೂತಿದ್ದಾರೆ. ಈಗ ನಾನು ಬ್ರೇಕ್ಫಾಸ್ಟ್ ಒಂದು ಮಾಡಿಕೊಂಡು ಈಗ ಮನೆ ಕ್ಲೀನೆಲ್ಲ ಮಾಡ್ಕೊಬೇಕು. ಫಸ್ಟ್ ಈಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅದು ಇದು ಥರದಿರುತ್ತಲ್ಲ, ಸ್ವಲ್ಪ ಅದು ಇದೆಲ್ಲ ನೋಡಬೇಕು. ಇನ್ನೂ ಕೆಲವೊಂದು ಐಟಮ್ಸ್ಗಳನ್ನ ತಂದಿಲ್ಲ ನಾನು, ಅದೆಲ್ಲ ತೊಗೋಬೇಕು. ಸೊ ಈಗ ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಬಿಡ್ತೀನಿ. ಹಾಯ್ ವೆಲ್ಕಮ್ ಬ್ಯಾಕ್. ಈಗ ಟೈಮ್ ಬಂದು ಎಕ್ಸಾಕ್ಟಾಗಿ 2:30 ಆಗ್ತಾ ಇದೆ. ಸೊ ಈಗ ಇನ್ನೇನಿಲ್ಲ, ದೇವ್ರ ಮನೆ ಒಂದು ರೆಡಿ ಮಾಡಬೇಕು, ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಳೆದಿಡಬೇಕು, ಎಲ್ಲ ತೆಗೆದಿಟ್ಟಿದ್ದೀನಿ. ಸೊ ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕೈಗಳನ್ನೆಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ, ನಾನು ಬೇಕಾದನ್ನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಬಟ್ ಈಗ ಸದ್ಯಕ್ಕೆ ದೇವ್ರ ಮನೆಗೆ ಹೋಗೋ ಅಷ್ಟರಲ್ಲಿ ಫಸ್ಟ್ ಊಟ ಒಂದು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ಮೇಲೆ ಟೆರೆಸ್ ಮೇಲಾಗಲಿ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೇ ಸರಿ ಮೇಲೆಲ್ಲ ಹೊಸ್ಬಿಟ್ಟು ಬಂದಿದ್ದೀನಿ. ಮತ್ತು ನಾಳೆಲ್ಲ ಓಡಾಡೋಕ್ಕಾಗೋದಿಲ್ಲ ಅಂತ ಈಗೆಲ್ಲ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಈಗ ದೇವ್ರ ಮನೆ ಒಳಗಡೆ ಹೋದರೆ ಏನಿಲ್ಲ 4:30 ಆಗುತ್ತೆ. ಈಗ ಫಸ್ಟ್ ಊಟ ಒಂದು ಮಾಡಿಬಿಡೋಣ. ಇಷ್ಟೆಲ್ಲ ಮಾಡೋ ಅಷ್ಟು ನನಗೂ ಸುಸ್ತಾಗ್ಬಿಡ್ತು. ಸೊ ಸ್ವಲ್ಪ ಎನರ್ಜಿ ಬೇಕಲ್ಲ. ಅದೇ ಆ್ಯಕ್ಚುಲಿ ನಾನು ಫಸ್ಟೇ ಬೆಳಗ್ಗೆನೇ ಅನ್ನ ಸಾಂಬಾರು ಹುಳಿಕಾಳು ಸಾರು ಮಾಡಿದ್ದೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಂಡು ಅನ್ನ ಮಜ್ಜಿಗೆ ಮಾಡ್ಕೊಂಡಿದ್ದೆ. ಸೊ ಈ ರೀತಿ ಹಬ್ಬಗಳ ಟೈಮಲ್ಲಿ ಒಂದೇ ಸಾರಿ ಅಡುಗೆಲ್ಲ ಮಾಡ್ಕೊಂಬಿಟ್ರೆ ನನಗೆ ನೋಡಿ ಈ ಥರ ಬಂದಾಗ, ಈಗ ಏನಾದರೂ ಬಂದು ನಾನು ಅಡುಗೆ ಮಾಡ್ತೀನಿ ಅಂದರೆ ಫುಲ್ ಟಯರ್ಡ್ ಆಗ್ಬಿಡಿ ಸೀರಿಯಸ್ ಆಗಿ. ಸೊ ಬೆಳಗ್ಗೆ ಆಗಿ ಕೆಲಸ ಮಾಡ್ತಾನೆ ಅಡುಗೆಗೆ ಉಟ್ಕೊಂಡಿದ್ದಾಳೆ, ಸ್ವಲ್ಪ ಈಸಿ ಆಯ್ತು ನನಗೂ. ಈಗ ಊಟ ಒಂದು ಮಾಡ್ಕೊತೀನಿ. ಆ್ಯಂಡ್ ನಮ್ಮ ಮನೆಯವರು ಈಗ ಮಂಟಪ ರೆಡಿ ಆಗಿದೆ ಅಂತ ಫೋನ್ ಮಾಡಿದ್ರು. ನನಗೆ ಎಕ್ಸಾಕ್ಟಾಗಿ ನಾವು ಮಂಡೇನೇ ಬೇಕು ಅಂತ ಹೇಳಿದ್ರು. ಬಟ್ ಅವ್ರು ಇನ್ನೂ ಕೆಲಸ ಮಾಡ್ತಾನೆ ಇದ್ದೀವಿ ಅಂತ ಹೇಳ್ತಾಯಿದ್ರು. ಈಗ ನಮ್ಮ ಮನೆಯವರು ಹೋಗಿದ್ದಾರೆ. ಮತ್ತು ನನ್ನ ಮಗಳ ಚೈನ್ ಕೂಡ ಅದು ತಗೊಂಬಂದು ಪಾಪ ಕೊಟ್ಟು, ಈಗ ಅವರು ಇವತ್ತು ಅವ್ರಿಗೆ ಹಾಲಿಡೇ ಇರೋದ್ರಿಂದ ಅವರು ಹೋಗಿ ನೆಲಮಂಗಲ ಹೋಗಿ ಚೈನ್ನ ತೊಗೊಬಂದು ಈಗ ಅವರು ಕೂಡ ಊಟ ಮಾಡ್ಕೊಂಡು ಅಲ್ಲಿ ಹೋಗಿದ್ದಾರೆ.
ನಾನು ಊಟ ಎಲ್ಲ ಮುಗಿಸ್ಕೊಂಡು ಈಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನನಗೊಂಥರ ಖುಷಿ ಆಗುತ್ತೆ, ನನ್ನ ಮಗಳು ಎಲ್ಲ ಕೆಲಸದಲ್ಲೂ ಅಮ್ಮ ನಾನು ಮಾಡ್ಕೊಡ್ತೀನಿ, ಅಮ್ಮ ನಾನು ಮಾಡ್ಕೊಡ್ತೀನಿ, ನನಗೆ ಏನಾದರೂ ಕೆಲಸ ಕೊಡು ಅಂತ ಹೇಳೋದೊಂಥರ ಖುಷಿನೇ ಎಲ್ಲ ತಾಯಿದಿರ್ಗು. ಬಟ್ ಏನಂದರೆ ನಮಗೆ ಟೈಮೇ ಇಲ್ಲಿರೋ ಟೈಮಲ್ಲಿ ನನ್ನ ಮಗಳು ಏನಂದರೆ ನನಗೇನಾದರೂ ಕೆಲಸ ಕೊಡು, ನಾನು ಮಾಡ್ತೀನಿ, ನನಗೇನಾದರೂ ಕೆಲಸ ಕೊಡು ಅಂತ ಮಂಟಪ ತರೋದಕ್ಕೆ ನಮ್ಮ ಮನೆಯವ್ರು ನನ್ನ ಮಗನ್ನ ಕರ್ಕೊಂಡು ಹೋಗಿದ್ರಲ್ಲ, ಇವಳನ್ನ ನನ್ನ ಮಗನ ಕರ್ಕೊಂಡು ಹೋಗಿದ್ರು ಚೈನ್ ತಗೊಬರೋದಕ್ಕೆ. ಸೊ ಇವಳನ್ನ ಬಿಟ್ಬಿಟ್ಟು ಅವನ್ನ ಕರ್ಕೊಂಡು ಹೋದ್ರು. ಇವಾಗ ಅದಕ್ಕೋಸ್ಕರ ಏನಾದರೂ ಕೆಲಸ ಕೊಡು ಇವರಿಬ್ರು ಸ್ಕೂಲ್ಗೆ ಹೋಗ್ಬಿಟ್ರೆ ಬೇಗ ಬೇಗ ಈಗಾದರೂ ಕೆಲಸ ಮಾಡ್ಕೊಬಿಡ್ಬೋದು. ಮಕ್ಕಳು ಮನೇಲಿದ್ದಾಗ ಸ್ವಲ್ಪ ಲೇಟೇ ಆಗ್ತಾ ಹೋಗುತ್ತೆ ಕೆಲಸಗಳೆಲ್ಲ. ಸೊ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಒಂದೇ ಸರಿ ಗಂಧ ಎಲ್ಲ ಇಟ್ಬಿಟ್ಟು ಕುಂಕುಮ ಎಲ್ಲ ಇಟ್ಕೊಂಡು ದೇವ್ರ ಮನೆ ರೆಡಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ನು ನಾವು ಈ ಮಂಟಪಗೆ ರೆಡಿ ಮಾಡೋದಕ್ಕೆ ಹೇಳಿ ಏನಿಲ್ಲ ಅಂದರೆ ಒಂದು ಅಂತೆ ಆಗೋಯ್ತೇನ. ನಾವು ಸರಿ ಸಾವಂದ್ರಕ್ಕೆ ಹೋದಾಗ ಹಾಗೆ ನಾವು ಹೇಳ್ಬಿಟ್ಟು ಬಂದಿದ್ದು, ಹೋಗಿ ಮಂಟಪ ನೋಡಿಕೊಂಡು ಈ ಥರ ಡಿಸೈನ್ ಬೇಕು ಹಿಂಗೆ ಮಾಡಿ ಅಂತ ಎಲ್ಲ ಮಾಡೋದಕ್ಕೆ ಅಂತಲೇ ಹೇಳ್ಬಿಟ್ಟು ಬಂದಿದ್ದು. ಬಟ್ ಏನಂದರೆ ನಮಗೆ ಮಂಡೇ ಅಷ್ಟರಲ್ಲಿ ನಮಗೇನಿಲ್ಲ ಅಂದ್ರೂ ಆಗಸ್ಟ್ 10 ಅಷ್ಟರಲ್ಲಿ ಕೊಡ್ತೀವಿ ಅಂತಲೇ ಹೇಳಿದರು. ಬಟ್ ಲಾಸ್ಟಲ್ಲಿ ಏನೋ ಆಗೋಯ್ತು ಅಂದರೆ ಮಂಡೆಯಿಂದ ಫೋನ್ ಮಾಡ್ತಾನೇ ಇದ್ದು, ಆಗ್ತಾಯಿದೆ, ಕೆಲಸ ನಡೀತಾನೇ ಇದೆ ಅಂತ ಹೇಳಿದ್ರು. ಬುಧವಾರ ಕೊಡ್ತೀವಿ ಅಂತ ಹೇಳಿದ್ರು ಮಂಡೇ ಹೇಳಿದಾಗ. ಬುಧವಾರ ಫೋನ್ ಮಾಡಿದಾಗ ಗುರುವಾರ ಇನ್ನೂ ಅದು ರೆಡಿ ಆಗ್ತಾ ಇದೆ, ಗುರುವಾರ ಹೇಳ್ತೀನಿ ಅಂತ ಹೇಳಿದ್ರು. ಗುರುವಾರ ಬೆಳಗ್ಗೆ ಫೋನ್ ಮಾಡಿದಾಗಂದರೆ ಇವತ್ತು ಫೋನ್ ಮಾಡಿದ್ದಕ್ಕೆ ಸರ್ ನಾಳೆ ಬೆಳಗ್ಗೆನೇ ಕೊಟ್ಟರೆ ನಡೆಯುತ್ತಾ ಅಂತ ಹೇಳಿದ್ರು. ನನಗಂತೂ ಟೆನ್ಷನ್ ಆಗಿಬಿಟ್ಟಿತ್ತು, ನಿಜ ಕೊಡ್ತಾರೋ ಇಲ್ವೋ, ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಸಿಗಲಿಲ್ಲ ಅಂದರೆ ಹೆಂಗಪ್ಪ ಅಂತೆಲ್ಲ ಅನ್ಸ್ಬಿಟ್ಟು ಬೇಜಾರಾಗ್ಬಿಟ್ಟಿತ್ತು. ಸೊ ನಮ್ಮ ಮನೆಯವ್ರಿಗಂತೂ ನಾನಂತೂ ತುಂಬಿಕೊಡ್ತಾರೋ ಇಲ್ವೋ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು ಆಮೇಲೆ ಗುರುವಾರ ಬೆಳಗ್ಗೆ ಹಂಗಂದ್ರು ಅಂತ ಬೇಜಾರಾಗೋಯ್ತು. ಆಮೇಲೆ ನಮ್ಮ ಮನೆಯವರು ಇನ್ನೊಂದು ಸರಿ ಫೋನ್ ಮಾಡಿ ನಾವು ಸಂಜೆಯಿಂದನೇ ರೆಡಿ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇರ್ತೀವಿ. ಸೊ ನಮಗೆ ಫ್ರೈಡೆ ಅಂದರೆ ಕೆಲವೊಂದು ಸರಿ ಒಬ್ಬೊಬ್ರು ಅಂದ್ಕೋತಾರೆ ಫ್ರೈಡೇ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೋತಾರೆ ಏನೋ ಪೂಜೆಗೆಲ್ಲ ಅಂತ. ಬಟ್ ನಾನು ಆಮೇಲೆ ಬಿಡಿಸಿದ ಮನೆಯವರೆಲ್ಲ ಹೇಳಿದ್ರು ಸಂಜೆನೇ ಎಲ್ಲ ರೆಡಿ ಮಾಡ್ಕೋಬೇಕು, ನಾವು ಬೆಳಗ್ಗೆನೇ ಅಲ್ಲಿ ಮಾಲಿಗೆ ಪೂಜೆ ಮಾಡೋದ್ರಿಂದ ಸಂಜೆ ಎಲ್ಲ ರೆಡಿ ಮಾಡ್ಕೋಬೇಕು ಅಂದಿದ್ದಕ್ಕೆ ಸರಿ ಸರ್ ಸಂಜೆ ಅಷ್ಟೊಂದು ನೋಡೋಣ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಬೆಳಗ್ಗೆ ಒಂದು ಸ್ವಲ್ಪ ಬಂತು ನನಗೂ, ಓಕೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಮನೆಯವರೆಲ್ಲ ಅಕಸ್ಮಾತ್ ಕೆಲಸ ನಡೀತಾ ಇದೆಯಲ್ವ, ನಾನೇ ಬೇಕಾದ್ರೆ ನಿಂತ್ಕೊಂಡು ಹೋಗ್ಬಿಟ್ಟು ಬೇಗ ಮಾಡಿಸ್ಬಿಟ್ಟು ತಗೋಬರ್ತೀನಿ ಅಂತ ಸ್ವಲ್ಪ ಬೇಗನೆ ಹೋದ್ರು. ಈಗ ಏನಂದರೆ ರೆಡಿ ಆಗಿತ್ತಂತೆ. ತುಂಬಾ ಖುಷಿ ಆಯಿತು. ನಮ್ಮ ಮನೆಯವರು ಫೋಟೋ ಎಲ್ಲ ಕಳಿಸಿದ್ರು. ಇನ್ನು ಅವಳು ಕೂಡ ಟೆನ್ಷನ್ ಮಾಡ್ಕೊಬಿಟ್ಟಿದ್ದಾಳೆ ಮಂಟಪ ಬರಲ್ಲ ಅಂತ ಹೇಳ್ಬಿಟ್ಟು. ಅವರೆಲ್ಲ ಇನ್ನು ಮಂಟಪ ಕೂಡ ಬಂದು ಸೊ ಇನ್ನು ಇವರು ಮಂಟಪ ಎಲ್ಲ ಇಡ್ತಾಯಿದ್ರು, ಹೆಂಗೆ ಇದು ಮಾಡೋದು ಅಂತ ನೋಡ್ತಾಯಿದ್ರು. ಅಷ್ಟರಲ್ಲಿ ನಾನು ಬಂದು ಬುಧವಾರ ಅಂದರೆ ನಿನ್ನೆ ನಾನು ಮಾಡ್ಕೊಂಡಿದ್ದ ತಿಂಡಿಗಳು ಬಂದು ಚಕ್ಲಿ ಕರ್ಜಿಕಾಯಿ ಇಷ್ಟೇ ಮಾಡ್ಕೊಳ್ಳೋ ಅಷ್ಟೇ ಟೈಮ್ ಆಗಿಬಿಟ್ಟಿತ್ತು. ಸೊ ಟೈಮ್ ಲೇಟ್ ಆಗಿದ್ದರಿಂದ ಇನ್ನು ನಾಳೆ ಮಾಡ್ಕೊಳ್ಳೋಣ ಅಂದರೆ ಇನ್ನೊಂದು 2 ತಿಂಡಿ ಮಾಡ್ಕೊಳ್ಳೋಣ, ಒಂದು 5
ಇನ್ನು ರವೆ ಉಂಡೆಗೂ ಅಷ್ಟೇ ನಾನು ದ್ರಾಕ್ಷಿ ಮತ್ತು ಕೊಬ್ಬರಿ ತುರಿನೂ ಅಷ್ಟೇ ಸ್ವಲ್ಪ ಹುರ್ಕೊಳ್ಳೋಣ ಅಂತ ಹೇಳಿ ಹುರ್ಕೋತಾ ಇದ್ದೀನಿ. ಇನ್ನು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ. ಇನ್ನು ಅದನ್ನು ನೀಟಾಗಿ ಎಲ್ಲ ಕಲಿಸ್ಕೊಂಡು ಉಂಡೆ ಕಟ್ಕೋತಾ ಇದ್ದೀನಿ. ನನಗೆ ಕರೆಕ್ಟಾಗಿ ಎರಡನ್ನೂ ಹೆಂಗೆ ಅಂದರೆ ಹತ್ತಾಗಂಗೆ ಬಂದಿದೆ. ಇದನ್ನು ಉಂಡೆ ಎಲ್ಲ ಕಟ್ಬಿಟ್ಟು ಆಮೇಲೆ ಈ ಕಡೆ ರವೆನ ಹುರ್ಕೋತಾ ಇದ್ದೀನಿ. ಈಗ ನಾನು ಹಾಲು ಹಾಕಿ ರವೆ ಉಂಡೆ ಕಲಿಸ್ಕೋತಾ ಇಲ್ಲ, ನಾನು ಬಿಸಿನೀರಲ್ಲೇ ಉಂಡೆ ಕಲಿಸ್ಕೋತಾ ಇದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಉಂಡೆ ಕಟ್ಕೋತಾ ಇದ್ದೀನಿ. ಕರೆಕ್ಟಾಗಿ ಎರಡು ನನಗೆ ಹೆಂಗೆ ಅಂದರೆ ಹತ್ತೇ ಆಯಿತು. ಸೊ ಎರಡೆಲ್ಲ ಆದಮೇಲೆ ನೀಟಾಗಿ ಮತ್ತೆ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಮತ್ತು ನೈಟಿಗೆ ನಾನು ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ನೋಡಿ ಸಾಮಾನು ಎಲ್ಲ ತೆಗೆದಿಟ್ಟಿದ್ದೀನಿ. ಇವೆಲ್ಲ ಪ್ಯಾಕ್ ಮಾಡಿಟ್ಟಿದ್ನೆಲ್ಲ ತೆಗೆದಿಟ್ಟಿದ್ದೀನಿ. ಈಗ ನಮ್ಮ ಮನೆಯವರು ಹಿಂದೆಗಡೆ ಡೆಕೋರೇಷನ್ಗೆ ಈ ಥರ ಗರಿಗಳೆಲ್ಲ ಕತ್ಕಿಟ್ಕೊಂಬಂದು ಇಟ್ಕೊಂಡಿದ್ದಾರೆ. ಮತ್ತು ನಾನು ಟೀ ಮಾಡಿಕೊಂಡು ಹೆಂಗೆ ಅಂದರೆ ಈ ರೀತಿ ಫ್ಲವರ್ಸ್ ಎಲ್ಲ ಒಂದಿಷ್ಟು ಇರುತ್ತೆ, ಎಲ್ಲ ಥರ ಫ್ಲವರ್ಸ್ ಇರುತ್ತಲ್ಲ, ಅದೊಂಥರ ಸ್ಮೆಲ್ ತುಂಬ ಇರುತ್ತಲ್ಲ ಫ್ಲವರ್ಸ್ದು. ಅದು ಒಂಥರ ಖುಷಿ ಆಗ್ತಾ ಇರುತ್ತೆ ಹಬ್ಬದ ಕಡೆ ಅಂದರೆ ಈ ರೀತಿ ಫ್ಲವರ್ಸ್ಗಳು. ಮತ್ತು ಆಚೆ ಬಾಳೆಗೊನೆ ಎಲ್ಲ ಇಟ್ಟಿರೋದಕ್ಕೆ ನಿಜ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು ಸಂಜೆ ಮೇಲಂತೂ. ಇನ್ನು ನಮ್ಮನೆ ಮುಂದೆ ಗಿಡ ಇದೆಯಲ್ಲ ನಮ್ಮದೇ, ಸೊ ಅದರಲ್ಲಿ ಗರಿಗಳೆಲ್ಲ ಇದೆಯಲ್ಲ, ಅದ್ರಲ್ಲಿ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ಕಟ್ ಮಾಡ್ಕೋತಾ ಇದ್ದಾರೆ. ಸೊ ಹಾಗೆ ನಾನು ಸ್ವಲ್ಪ ಹೊತ್ತು ಟೀ ಎಲ್ಲ ಕುಡ್ದಾದ್ಮೇಲೆ ಇನ್ನೊಂದು ಕಡೆ ನಾವು ಸೀರೆ ಎಲ್ಲ ಫೋಲ್ಡ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸೀರೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಟೈಮ್ ಹೆಂಗೆ ನೀವು ಮಾಡ್ತೀನಿ ಅಂದರೆ 7 ಆಗೇ ಹೋಯ್ತು ನನ್ನ ಟೈಮಿಂಗ್ಸು. ನನಗಿನ್ನೂ ಹೊರಗಡೆ ಹೋಗಿ ಒಂದಷ್ಟು ತರಕಾರಿಗಳು ಮತ್ತು ನಾನು ಸೀರೆ ತೆಗಿಬೇಕಿತ್ತು ಮಡ್ಲಕ್ಕಿ ಕೊಡೋದಕ್ಕೆ, ಮತ್ತು ನನ್ನ ಮಗಳಿಗೂ ನಂದು ಡ್ರೆಸ್ ಬಂದಿಲ್ಲ, ಅದೆಲ್ಲ ತರಬೇಕಿತ್ತು. ಬಟ್ ಇದೆಲ್ಲ ಮಾಡಿಟ್ಬಿಟ್ಟೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಸ್ಯಾರಿ ಡ್ರಾಪ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮನೆಯವರು ಈ ಕಡೆ ಹಿಂದೆಗಡೆ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಮಂಟಪದಿಂದ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅವರನ್ನೇ. ಸೊ ನನ್ನನ್ನು ಕೇಳ್ತಾ ಇದ್ದಾರೆ, ಕರೆಕ್ಟಾಗಿ ಬರ್ತಾ ಇದೆಯಾ, ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ, ಒಂದೇ ಸಮ ಇದೆಯಾ, ಅದು ಇದು ಅಂತೆಲ್ಲ ಕೇಳ್ತಾ ಇದ್ರು. ಬಟ್ ಕುಂತಿ ಜಾಗದಲ್ಲಿ ನನಗೂ ಗೊತ್ತಾಗ್ತಾ ಇರಲಿಲ್ಲ, ನಾನು ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದೀನಿ. ಫುಲ್ ಹಿಂದೆಗಡೆ ಡೆಕೋರೇಷನ್ ಎಲ್ಲ ಅವರು ನನಗೆ ಮಾಡಿಕೊಟ್ಟಿದ್ದು. ಇನ್ನು ನಾನು ಸ್ಯಾರಿ ಡ್ರಾಪ್ ಎಲ್ಲ ಮಾಡಿದ್ಮೇಲೆ ಇನ್ನು ಲಕ್ಷ್ಮೀದು ಬಿಂದಿಗೆ ಇಟ್ಕೊಂಡು ಕಾಯಿನ್ಸ್ಗಳು ಬೀಳೋ ಥರ ಬರುತ್ತಲ್ಲ, ಅದನ್ನೆಲ್ಲ ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇನ್ನು ಇದೆಲ್ಲ ಮುಗಿದ್ಮೇಲೆ ನಮ್ಮನೇಲಿ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ನಾನು ಇನ್ನು ಮಧ್ಯಾಹ್ನ ಸಾಂಬಾರು ಇರ್ತಾರೆ ಅದಕ್ಕೆ ಮುದ್ದೆ ಎಲ್ಲ ಮಾಡಿಟ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ಹೊರಟೆ. ತರಕಾರಿ ಮತ್ತು ಕೆಲಸಗಳು ಇನ್ನೂ ಬೇಜಾನ್ ತರೋದಿತ್ತು. ಸೊ ಅದನ್ನು ತೊಗೊಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ತರಕಾರಿ ತೊಗೊಂಡು ಹಾಗೆ ನನಗೆ ಮಡ್ಲಕ್ಕಿಗೆ ದೇವ್ರಿಗೆ ಅಂತ ಸೀರೆ ತೆಗೆಯೋಣ ಅಂದ್ಕೊಂಡು ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡೆ.
ಟೈಮೇ ಸಿಗೋದಿಲ್ಲ ಒಂದೊಂದ್ಸರಿ, ಹಂಗಾಗ್ಬಿಟ್ಟಿದ್ದು. ಬೆಳಗಿಂದ ನನಗೆ ಹೊರಗಡೆ ಹೋಗೋದಕ್ಕೆ ಟೈಮ್ ಆಗ್ತಾ ಇರಲಿಲ್ಲ, ಮನೇಲೇ ಕೆಲಸ ಆಗ್ತಿದ್ದರಿಂದ. ಮತ್ತು ನಮ್ಮ ಮನೆಯವರು ಹೊರಗಡೆ ಹೋಗ್ತಾ ಇದ್ರಲ್ಲ, ಸೊ ನನಗೂ ಟೈಮೇ ಆಗ್ತಾ ಇರಲಿಲ್ಲ. ಸಂಜೆವರೆಗೂ ಕೆಲಸನೇ ಆಗೋಯ್ತಲ್ಲ, ಸೊ ಹೆಂಗಿದ್ರು ಹೋಗ್ತೀನಲ್ಲ, ಸೊ ಸಂಜೆ ಒಂದೇ ಸರಿ ಹೋದಾಗೆ ತೊಗೊಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಈಗ ಬಂದಿದ್ದೀನಿ. ನನಗೆ ರೆಡ್ಡು ಮತ್ತು ಬ್ಲೂ ಕಾಂಬಿನೇಷನ್ ಮತ್ತು ಇನ್ನೊಂದು ಗ್ರೀನ್ ತುಂಬಾ ಇಷ್ಟ ಆಯಿತು. ಬಟ್ ಅದ್ರ ನಂಗೆ ರೆಡ್ ತುಂಬಾ ಇಷ್ಟ ಆಗ್ತಾಯಿತ್ತು. ಸೊ ಮಡ್ಲಕ್ಕಿ ಸೀರೆ, ಈ ಸೀರೆ ಬಂದು ನಾನು ಲಕ್ಷ್ಮೀ ದೇವ್ರಿಗೆ ನಮ್ಮ ಮನೆ ಸಾವಂದ್ರಕ್ಕೆ ನಾವು ಶ್ರಾವಣ ಅಂದರೆ ಈಗ ಶನಿವಾರ ಹೋಗ್ತಿದ್ದೋ, ಬಟ್ ಶನಿವಾರ ನಮ್ಮ ಹಸ್ಬೆಂಡ್ಗೆ ರಜೆ ಇರೋದಿಲ್ಲ, ಸೊ ಭಾನುವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆಗ ಹೋದಾಗ ಮಡ್ಲಕ್ಕಿ ದೇವ್ರಿಗೆ ಇವಾಗ ಲಕ್ಷ್ಮಿ ಕುಡಿಸ್ಬೇಕಾದ್ರೆ ಕಳಿಸಿದ ಕೆಳಗಡೆ ಇಟ್ಟಿರೋ ಮಡ್ಲಕ್ಕಿನೆಲ್ಲ ಅಕ್ಕಿನೆಲ್ಲ ಮತ್ತು ಮಡ್ಲಕ್ಕಿ ಎಲ್ಲ ಒಟ್ಟಿಗೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಬರ್ತೀವಿ. ನಂದು ಬ್ಲೌಸು ಸ್ಯಾರಿ ಮತ್ತು ನನ್ನ ಮಗಳದ್ದು ಡ್ರೆಸ್ ತೊಗೊಳೋದಕ್ಕೆ ಅದು ಕೂಡ ಸ್ವಲ್ಪ ಲೇಟಾಗಿ ಬಂತು ಇವತ್ತು. ನಾನು ಸ್ವಲ್ಪ ಕೊಟ್ಟಿದ್ದು ಲೇಟಾಗಿ, ಪಾಪ ಅದರಲ್ಲಿ ಏನಿಲ್ಲ, ನಾನು ಕೊಟ್ಟಿದ್ದು ಲೇಟಾಗಿ. ನನ್ನ ಮಗಳದ್ದು ಕೊಟ್ಟು ತಗೊಬಂದಿದ್ರು, ನಾನು ಕೊಡೋದಕ್ಕೆ ಒಂದು 3 days ಆಗಿತ್ತು. ಸೊ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಡೋದಕ್ಕೂ ಅವ್ರಿಗೂ ಸ್ವಲ್ಪ ಲೇಟ್ ಆಗುತ್ತೆ ಅಂದಿದ್ದು. ಅವರು ಕೂಡ ರೆಡಿ ಮಾಡಲೇಬೇಕಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಮೇಡಮ್ ಅಂತ ಹೇಳಿದ್ರು. 9:30 10 ಕೊಡ್ಲಾ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ನಾನು ಅವಾಗ ಸುಮ್ಮನಾಗಿ. ಸೊ ಈಗ ಹೋಗಿ ನಾನು ನನ್ನ ಮಗಳಿಗೆ ಕ್ಯಾನ ಸಪ್ರೇಟಾಗಿ ಸರಿ ಇದು ಹೊಲಿಸ್ಬಿಟ್ರೆ, ಒಟ್ಟಿಗೆ ಹೊಲಿಸ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅವಳಿಗೆ. ಒಂದೊಂದ್ಸರಿ ಹಾಕೊಳ್ಳೋದಕ್ಕೆ ಹಿಂಸೆ ಪಟ್ಕೋತಾಳೆ. ಸೊ ಎಷ್ಟೋ ಡ್ರೆಸ್ಗಳು ಹಂಗೆ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ರಿಮೂವ್ ಮಾಡೋ ಥರನಾದರೂ ಇರಲಿ ಅಂತ ಹೇಳ್ಬಿಟ್ಟು ಕ್ಯಾನ ಸಪ್ರೇಟಾಗಿ ಹೊಲಿಸ್ಬಿಟ್ಟು ಡ್ರೆಸ್ನ ಹೊಲಿಸ್ಕೊಂಡಿದ್ದೀನಿ. ಇನ್ನು ಡ್ರೆಸ್ನೆಲ್ಲ ತೊಗೊಂಡು ಮನೆಗೆ ಬಂದು ನಮ್ಮ ಮನೆಯವರು ಎಲ್ಲಿದ್ದು ಮಂಟಪದೊಳಗಡೆ ಲೈಟಿಂಗ್ಸ್ ಬರೋದೆಲ್ಲ ಅದನ್ನು ಸೆಟ್ ಮಾಡ್ಕೋತಾ ಇದ್ದಾರೆ. ಟೈಮಿಗೆ ನಾವು ಮನೆಗೆ ಬರೋಷ್ಟೇ 10 ಆಗಿಬಿಟ್ಟಿದೆ. ಇನ್ನು ನಾವು ಊಟ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಊಟ ಕೂತ್ಕೊಂಡೆ. ನನ್ನ ಮಕ್ಳಿಬ್ರಿಗೂ ನಿದ್ದೆ ಬರ್ತಾ ಇದ್ರು. ಅವ್ರು ನಾನು ಎದ್ದಿರ್ತೀನಲ್ಲ ಅಂತ ಹೇಳ್ಬಿಟ್ಟು, ನೀನು ಫುಲ್ ನೈಟ್ ಎದ್ದಿರ್ತೀಯ, ನಾವು ಎದ್ದು ಎಲ್ಲ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕುಂತಾ ಇದ್ದಾರೆ. ಊಟ ಮಾಡೋದಕ್ಕೂ ನೀನು ಮಲಗಿಸ್ಬಿಡ್ತೀಯ ಅಂತ ನೋಡಿ. ಟೈಮ್ 10:30 ಆಗಿಬಿಟ್ಟಿದೆ. ನಿಧಾನಕ್ಕೆ ಊಟ ಮಾಡ್ತಿದ್ರು, ಬಟ್ ಬೈದು ಹಾಗೆ ಹೀಗೆ ಬೇಗ ಎದ್ದಾಡಬೇಕು ನೀವು, ಬೆಳಗ್ಗೆ ನಾನು ಪೂಜೆ ಮಾಡುವಾಗ ನೀವು ಬರಬೇಕು ಅಂತೆಲ್ಲ ಹೇಳಿ ಕರ್ಕೊಂಡೋಗಿ ಮಲಗಿಸ್ದೆ. ಎಲ್ಲ ಮಲಗಿದ್ಮೇಲೆ ಈಗ ನಮ್ಮ ಮನೆಯವರು ಕೂಡ ಬ್ಯಾಕ್ಗ್ರೌಂಡ್ ಅಂದರೆ ಪಾಟ್ಗಳನ್ನೆಲ್ಲ ಇಟ್ಕೊಂಡು ಟೇಬಲ್ ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ಸೊ ನಾವೊಂದು 12:30ವರೆಗೂ 1 o'clockವರೆಗೂ ಇದೇ ಆಗೋಯಿತು. ಇನ್ನು ಆಮೇಲೆ ನಾನು ಕಸದ ಗುಡಿಸ್ಬಿಟ್ಟು ಮ್ಯಾಟ್ ಮೇಲೆಲ್ಲ ಈ ಥರ ಗರಿಗಳದೆಲ್ಲ ತೆಗೆದುಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಸದ ಗುಡಿಸ್ಕೋತಾ ಇದ್ದೀನಿ. ಇದೆಲ್ಲ ಗುಡಿಸಿದ್ಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ಬಂದು ಕಳಶ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಅಂದರೆ 2 o'clock ಆಯಿತು. ನಾನು ನೆಲ ಮತ್ತೆ ಒರೆಸ್ಕೊಳ್ಳೋ ಅಷ್ಟರಲ್ಲಿ ಈ ವ್ಲಾಗ್ನ ನನಗೆ ಏನು ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.